ಎಲ್ಲರಿಗೂ ಟೀಚರ್ ಟೇಬಲ್ ಚಾನೆಲ್ಗೆ ಸ್ವಾಗತ. ಮೊದಲನೇ ಪ್ರಶ್ನೆ, ಭಾರತದಲ್ಲಿ ಕ್ರಿಕೆಟ್ ಯಾವಾಗ ಪ್ರಾರಂಭವಾಯಿತು? ಎ 1792ರಲ್ಲಿ, ಬಿ 1832ರಲ್ಲಿ, ಸಿ 1892ರಲ್ಲಿ, ಡಿ 1932ರಲ್ಲಿ. ಉತ್ತರ ಎ 1792ರಲ್ಲಿ. ಎರಡನೇ ಪ್ರಶ್ನೆ, ಭಾರತದ ಮೊದಲ ಟೆಸ್ಟ್ ಮ್ಯಾಚ್ ಯಾವಾಗ ನಡೆಯಿತು? ಎ 25 ಏಪ್ರಿಲ್ 1932, ಬಿ 25 ಜೂನ್ 1932, ಸಿ 25 ಮೇ 1932, ಡಿ 25 ಜುಲೈ 1932. ಉತ್ತರ ಬಿ 25 ಜೂನ್ 1932. ಮೂರನೇ ಪ್ರಶ್ನೆ, ಭಾರತ ಮೊದಲ ಟೆಸ್ಟ್ ಮ್ಯಾಚ್ ಯಾರ ವಿರುದ್ಧ ನಡೆಯಿತು? ಎ ಆಸ್ಟ್ರೇಲಿಯಾ, ಬಿ ನ್ಯೂಜಿಲ್ಯಾಂಡ್, ಸಿ ಇಂಗ್ಲೆಂಡ್, ಡಿ ವೆಸ್ಟ್ ಇಂಡೀಸ್. ಉತ್ತರ ಸಿ ಇಂಗ್ಲೆಂಡ್. ನಾಲ್ಕನೇ ಪ್ರಶ್ನೆ, ಭಾರತದ ಮೊದಲ ಟೆಸ್ಟ್ ಮ್ಯಾಚ್ ಎಲ್ಲಿ ನಡೆಯಿತು? ಎ ಚೆನ್ನೈನ ಚೆಪಾಕ್ ಕ್ರೀಡಾಂಗಣ, ಬಿ ಬರ್ಮಿಂಗ್ ಹ್ಯಾಮ್ನ ಎಡ್ಜ್ ಬಾಸ್ಟನ್, ಸಿ ಕೋಲ್ಕತ್ತಾದ ಈಡನ್ ಗಾರ್ಡನ್, ಡಿ ಲಂಡನ್ನ ಲಾರ್ಡ್ಸ್ ಕ್ರೀಡಾಂಗಣ. ಉತ್ತರ ಡಿ ಲಂಡನ್ನ ಲಾರ್ಡ್ಸ್ ಕ್ರೀಡಾಂಗಣ. ಐದನೇ ಪ್ರಶ್ನೆ, ಭಾರತದ ಮೊದಲ ಟೆಸ್ಟ್ ಮ್ಯಾಚ್ ಯಾರ ನಾಯಕತ್ವದಲ್ಲಿ ನಡೆಯಿತು? ಎ ಸಿ ಕೆ ನಾಯ್ಡು, ಬಿ ಮಹಾರಾಜ್ ಕುಮಾರ್, ಸಿ ಲಾಲಾ ಅಮರ್ನಾಥ್, ಡಿ ವಿಜಯ್ ಹಜಾರೆ. ಉತ್ತರ ಎ ಸಿ ಕೆ ನಾಯ್ಡು. ಆರನೇ ಪ್ರಶ್ನೆ, ಭಾರತ ಮೊದಲ ಟೆಸ್ಟ್ ಮ್ಯಾಚ್ ಅನ್ನು ಯಾವಾಗ ಗೆದ್ದಿತು? ಎ 10 ಜನವರಿ 1952, ಬಿ 10 ಫೆಬ್ರವರಿ 1952, ಸಿ 10 ಮಾರ್ಚ್ 1952, ಡಿ 10 ಏಪ್ರಿಲ್ 1952. ಉತ್ತರ ಬಿ 10 ಫೆಬ್ರವರಿ 1952. ಏಳನೇ ಪ್ರಶ್ನೆ, ಭಾರತ ಮೊದಲ ಟೆಸ್ಟ್ ಮ್ಯಾಚ್ ಯಾರ ವಿರುದ್ಧ ಗೆದ್ದಿತು? ಎ ಇಂಗ್ಲೆಂಡ್, ಬಿ ಆಸ್ಟ್ರೇಲಿಯಾ, ಸಿ ನ್ಯೂಜಿಲ್ಯಾಂಡ್, ಡಿ ವೆಸ್ಟ್ ಇಂಡೀಸ್. ಉತ್ತರ ಎ ಇಂಗ್ಲೆಂಡ್. ಎಂಟನೇ ಪ್ರಶ್ನೆ, ಭಾರತ ಮೊದಲು ಗೆದ್ದ ಟೆಸ್ಟ್ ಮ್ಯಾಚ್ ಯಾವ ಕ್ರೀಡಾಂಗಣದಲ್ಲಿ ನಡೆದಿತ್ತು? ಎ ಬರ್ಮಿಂಗ್ ಹ್ಯಾಮ್ನ ಎಡ್ಜ್ ಬಾಸ್ಟನ್, ಬಿ ಚೆನ್ನೈನ ಚೆಪಾಕ್ ಕ್ರೀಡಾಂಗಣ, ಸಿ ಲಂಡನ್ನ ಲಾರ್ಡ್ಸ್ ಕ್ರೀಡಾಂಗಣ, ಡಿ ಕೋಲ್ಕತ್ತಾದ ಈಡನ್ ಗಾರ್ಡನ್. ಉತ್ತರ ಬಿ ಚೆನ್ನೈನ ಚೆಪಾಕ್ ಕ್ರೀಡಾಂಗಣ. ಒಂಬತ್ತನೇ ಪ್ರಶ್ನೆ, ಭಾರತ ಮೊದಲ ಟೆಸ್ಟ್ ಮ್ಯಾಚ್ ಅನ್ನು ಯಾರ ನಾಯಕತ್ವದಲ್ಲಿ ಗೆದ್ದಿತು? ಎ ಮಹಾರಾಜ್ ಕುಮಾರ್, ಬಿ ಲಾಲಾ ಅಮರ್ನಾಥ್, ಸಿ ವಿಜಯ್ ಹಜಾರೆ, ಡಿ ಸಿ ಕೆ ನಾಯ್ಡು. ಉತ್ತರ ಸಿ ವಿಜಯ್ ಹಜಾರೆ. ಹತ್ತನೇ ಪ್ರಶ್ನೆ, ಭಾರತ ಗೆದ್ದ ಮೊದಲ ಟೆಸ್ಟ್ ಮ್ಯಾಚ್ನಲ್ಲಿ ಮ್ಯಾನ್ ಆಫ್ ದಿ ಮ್ಯಾಚ್ ಯಾರು ಪಡೆದುಕೊಂಡಿದ್ದರು? ಎ ದತ್ತು ಪಡ್ಕರ್, ಬಿ ವಿನು ಮಂಕಡ್, ಸಿ ಮಾಧವ್ ಆಪ್ಟೆ, ಡಿ ಲಾಲಾ ಅಮರ್ನಾಥ್. ಉತ್ತರ ಬಿ ವಿನು ಮಂಕಡ್. ಧನ್ಯವಾದಗಳು. ಈ ವಿಡಿಯೋ ಇಷ್ಟ ಆದರೆ ಎಲ್ಲರಿಗೂ ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಟೀಚರ್ ಟೇಬಲ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.